ನಮಸ್ಕಾರ ಸ್ನೇಹಿತರೆ, ಈ ದಿನದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಬಿಗಿನರ್ಸ್ಗೆ ಮತ್ತೆ ಬ್ಯಾಚುಲರ್ಸ್ಗೋಸ್ಕರನೇ ಮಾಡಿರ್ತಕ್ಕಂಥ ಸಿಂಪಲ್ ಆಗಿ ಮಾಡ್ತಕ್ಕಂಥ ಒಂದು ಚಿಕನ್ ಗ್ರೇವಿ ಅಥವಾ ಚಿಕನ್ ಕರಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಿಂಪಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಜಾ ಏನಂತ ಹೇಳಿದ್ರೆ, ಇದಕ್ಕೆ ಯಾವುದೇ ರೀತಿಯಾದ ಮಸಾಲೆ ಅರಿತಕ್ಕಂಥದ್ದು ಯಾವುದೇ ಪ್ರಮೇಯ ಇರೋದಿಲ್ಲ. ಪ್ರತಿಯೊಂದೂ ಸಿಂಪಲ್ ಆಗಿ ಅಚ್ಚುಕಟ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಚಿಕನ್ನ ಯಾವ ರೀತಿ ಮ್ಯಾರಿನೇಟ್ ಮಾಡಬೇಕು ಅನ್ನೋದನ್ನು ನೋಡುವ. ಮೊದಲನೇದಾಗಿ ಇಲ್ಲಿ ಒಂದು 500 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ನಿಂಬೆ ಹಣ್ಣಿನ ರಸವನ್ನು ನಾನು ಹಾಕ್ಕೊಳ್ತೇನೆ. ಮ್ಯಾರಿನೇಷನಲ್ಲಿ ನಿಂಬೆ ಹಣ್ಣು ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ, ಚಿಕನ್ ಅಂತಕ್ಕಂಥದ್ದು ಸಾಫ್ಟ್ ಆಗುತ್ತೆ, ಆ ಒಂದು ಕಾರಣಕ್ಕಾಗಿ. ಸೊ ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಅರ್ದಿರ್ತಕ್ಕಂಥದ್ದು, ಜೊತೆಗೆ ಸ್ವಲ್ಪ ಉಪ್ಪು, ಇದನ್ನ ಹಾಕ್ಬಿಟ್ಟು ಎಲ್ಲನೂ ಚಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಗಟ್ಟಿಯಾಗಿ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಇದೆಲ್ಲ ಕ್ಲೀನಾಗಿ ಒಂದಕ್ಕೊಂದು ಮ್ಯಾರಿನೇಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇದೆಲ್ಲ ಕರೆಕ್ಟಾಗಿ ಆಗಿದೆಯಲ್ಲ. ಈಗ ಒಂದು 30 ನಿಮಿಷಗಳ ಕಾಲ ಇದನ್ನ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡುವ, ಇದನ್ನ ಪಗಕ್ಕಿಡುವ. ಇಲ್ಲಿ ನೋಡಿ, ನಾನು ಈ ಒಂದು ರೆಸಿಪಿನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಿಮಗೆ ಕುಕ್ಕರ್ ಬೇಡ ಅಂತ ಹೇಳಿದ್ರೆ ತಪ್ಪಲೆಯಲ್ಲೂ ಸಹ ಮಾಡ್ಬೋದು. ಸೊ ನೋಡಿ, ಈಗ ಎಣ್ಣೆ ಎಲ್ಲ ಕುಕ್ಕರಲ್ಲಿ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಬೇಸಿಕ್ ಆಗಿರ್ತಕ್ಕಂಥ ಕೆಲವು ಮಸಾಲೆಗಳು ಎಲ್ಲರೂ ಮನೇಲಿ ಇರ್ತಕ್ಕಂಥದ್ದೇ. ಈ ಒಂದು ಹಸಿರದು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಜಾವಿತ್ರಿ, ಇವನ್ನೆಲ್ಲನೂ ಇದರಲ್ಲಿ ಹಾಕೊಳ್ಳೋಣ. ಇದೇ ಹಾಕ್ಬೇಕಂತಲ್ಲ, ನಿಮ್ಮ ಮನೇಲಿ ಏನಿದೆ, ನಿಮ್ಮ ಹಾಸ್ಟೆಲ್ಸಲ್ಲಿ ಏನಿರುತ್ತೆ ಅದನ್ನೇ ಹಾಕ್ಕೊಳ್ಳಿ ಸಾಕು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಘಮ ಬರೋವರೆಗೂ ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಹುರಿತಾ ಇದ್ದೀನಿ. ನೋಡಿ, ಇದಾಗಿದ ತಕ್ಷಣ ನೀವು ಬೇಕಾದರೆ ಇದರಲ್ಲಿ ಟೊಮೆಟೊ, ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಟೊಮೆಟೊನ ನಾನು ಹಾಕ್ಕೊಳ್ತೇನೆ. ಟೊಮೆಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಆ ಟೊಮೆಟೊ ಅಂತಕ್ಕಂಥದ್ದು ಎಲ್ಲಿವರೆಗೂ ಹುರಿಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾನು ಟೊಮೆಟೊನ ಹುರಿತಾ ಇದ್ದೀನಿ. ನೋಡಿ, ಇದಾಗಕ್ಕಿಲ್ಲ, ನಾನು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಕಿರ್ತಕ್ಕಂಥ ಇನ್ನೊಂದು ಅರ್ಧ ಸ್ಪೂನ್ ಇದೆಲ್ಲ ಅದನ್ನು ಹಾಕಿ, ಇಲ್ಲಿ ನೋಡಿ ಈಗ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ನಾನು ಫ್ರೈಡ್ ಆನಿಯನ್ಸ್ ಅಂತಕ್ಕಂಥದ್ದು ಹಾಕಿದ್ದೀನಿ. ಸೊ ಈ ಫ್ರೈಡ್ ಆನಿಯನ್ಸನ್ನು ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಈ ಟೈಮಲ್ಲಿ ಫ್ರೈಡ್ ಆನಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಈರುಳ್ಳಿಯನ್ನು ಬಳಸಿಬಿಟ್ಟು ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ. ಹಾಗೆ ಇದನ್ನೆಲ್ಲನೂ ಇದರಲ್ಲಿ ಹಾಕ್ಕೊಂಡ್ಬಿಡೋಣ. ಅದರೊಟ್ಟಿಗೆ ಸ್ವಲ್ಪ ಉಪ್ಪು, ಇದನ್ನು ಹಾಕಿದ ನಂತರ ಇವಾಗ ಈ ಒಂದು ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ ಜೊತೆಗೆ ಈ ಒಂದು ಉಪ್ಪು ಟೊಮೆಟೊ ಜೊತೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಒಂದೊಳ್ಳೆ ಬೇಸ್ ಗ್ರೇವಿ ಥರ ಇದು ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ಸೊ ಇದೇ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಒಂದು 1/4 ಕಪ್ನಷ್ಟು ನಾನು ಮೊಸರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪುಡಿಗಳಾಗಿರ್ತಕ್ಕಂಥ ಅಚ್ಕಾರದ ಪುಡಿ, ಧನಿಯಾ ಪುಡಿ 1 ಟೀ ಸ್ಪೂನ್ ಸಾಕಾಗತ್ತೆ. ಗರಂ ಮಸಾಲ ಪೌಡರ್ ಯಾವುದೇ ಆಗಿರ್ಬೋದು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಏನಕ್ಕೆ ಇವಾಗ ಮೊಸರು ಹಾಕಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ, ಸ್ವಲ್ಪ ಬೇಸ್ಗೆ ಗ್ರೇವಿ ಬೇಸ್ ಕೊಡುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದು ಮಿಕ್ಸ್ ಮಾಡ್ತೀನಿ. ಎಲ್ಲಿವರೆಗೂ ಕುಕ್ ಮಾಡಬೇಕು, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರಬೇಕು. ನೋಡಿ, ಈ ರೀತಿ ಇಷ್ಟ ಆಗಿದೆಯಲ್ಲ. ಇದಾದ ನಂತರ ಇದರಲ್ಲಿ ನಾವು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನನ್ನು ಹಾಕ್ಕೊಳ್ತಿದ್ದೀನಿ. ಚಿಕನನ್ನು ಹಾಕಿದ ತಕ್ಷಣ ಇದನ್ನು ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ. ನೋಡಿ, ಎಲ್ಲ ಚಂದ ಒಂದಕ್ಕೊಂದು ಹೊಂದ್ಕೊಂಡಿದೆ. ಇದು ಸಹ ಸ್ವಲ್ಪ ಕುದ್ಲಿಕ್ಕೆ ಶುರು ಆಗ್ತಿದೆ. ಈಗ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಆಗಬೇಕೋ ಅಷ್ಟು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ನಾರ್ಮಲ್ ಆಗಿರ್ತಕ್ಕಂಥ ನೀರನ್ನು ಹಾಕ್ಕೊಳ್ಳಿ, ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಅಂದರೆ ಒಂದು ಗ್ರೇವಿಯ ಒಂದು ಕರಿದು ಒಂದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಲ್ಲಿವರೆಗೂ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಕುಕ್ಕರಾಗಿ ಬಿಡಿ. ಅಂದರೆ ನೋಡಿ, ಈಗೆಲ್ಲ ಕುದಿ ಬರ್ತಾ ಇದೆ. ಈ ಕುದಿ ಬರೋ ಟೈಮಲ್ಲಿ ಕಸ್ತೂರಿ ಮೇಥಿ ಅಂತ ಒಂದಿರುತ್ತೆ, ಇದ್ದರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆಂದ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಓಕೆ, ಸ್ಕಿಪ್ ಮಾಡಿದ್ರು ನಡೀತದೆ. ಬಟ್ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಬರುವಂಥ ಗ್ಯಾರಂಟಿ. ನೋಡಿ, ಈಗ ಎಲ್ಲ ಕೊನೆಯದಾಗೆಲ್ಲ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋ ಸಮಯ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ. ಒಂದು ಸೀಕ್ರೆಟ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇ ವಿಷಲ್ನ ಫುಲ್ ಫ್ಲೇಮಲ್ಲಿ ಕುಕ್ ಮಾಡಿ, 2ನೇ ವಿಷಲ್ನ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಿಬಿಟ್ಟು ಆವಾಗ ನೀವು ಬಿಡಿ. ನೋಡಿ, ಇವಾಗ ನ್ಯಾಚುರಲ್ ಆಗಿ ಡಿಪ್ರೆಷರೈಸ್ ಆಗಬೇಕು. ಪ್ರೆಷರ್ ಎಲ್ಲ ನ್ಯಾಚುರಲ್ ಆಗಿ ಹೋಗಿದೆ. ಸೊ ಈಗ ಇಷ್ಟೆಲ್ಲ ಕುಕ್ ಮಾಡಿಬಿಟ್ಟು ನೀವು ಕುಕ್ಕರನ್ನು ತೆಗೆದು ನೋಡಿ,
ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಿಂಪಲ್ ಆಗಿ ಮಾಡ್ತಕ್ಕಂಥ ಈ ಒಂದು ಚಿಕನ್ ಗ್ರೇವಿ ಅಂತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ರೆಡಿ ಆಗುತ್ತೆ. ಸೊ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ಯಾವ ಒಂದು ಮಸಾಲೆ ಹಾಕಿಲ್ಲ, ತೆಂಗಿನಕಾಯಿ ಯೂಸ್ ಮಾಡಿಲ್ಲ, ಯಾವುದು ಹಾಲು ಏನು ಯೂಸ್ ಮಾಡಿಲ್ಲ. ಸಿಂಪಲ್ ಆಗಿ ದಿಢೀರ್ ಅಂತ ಮಾಡ್ತಕ್ಕಂಥದ್ದು ಈ ಒಂದು ಚಿಕನ್ ಗ್ರೇವಿ ಅಥವಾ ಈ ಒಂದು ಚಿಕನ್ ಕರಿ. ಸೊ ಇದನ್ನು ನೀವು ಹಾಸ್ಟೆಲ್ಸಲ್ಲಿ ಹೊಸದಾಗಿ ಯಾರು ಅಡುಗೆ ಕಲಿತಿದ್ರ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಜಸ್ಟ್ ಚಪಾತಿ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಅನ್ನ ಮಾಡ್ಕೊಳ್ಳಿ, ಈ ಒಂದು ಗ್ರೇವಿ ಮಾಡ್ಕೊಳ್ಳಿ, ಫುಲ್ ಬ್ಯಾಟಿಂಗ್, ಫುಲ್ ಮಜಾ ಮಾಡ್ಬೋದು. ಅಷ್ಟು ಅದ್ಭುತವಾಗಿ ಈ ಒಂದು ರೆಸಿಪಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ. ಜೊತೆಯಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ನ ಸಹ ಲೈಕ್ ಮಾಡಿ. ನನಗೆ ತುಂಬಾ ಒಂದು ಮೋಟಿವೇಶನ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದರೆ ಮತ್ತೆ ಈ ಥರದ ಒಂದು ಹೊಸ ವೈವಿಧ್ಯಮಯ ಅಡಿಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಶರ್ಜಾ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.